ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು ಅಂತ ಹೇಳಿ ಬೆಳಗ್ಗೆನೇ ಎದ್ದು ರೆಡಿ ಆಗ್ತಾಯಿದ್ದೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೊರಡ್ತಾ ಇದ್ವಿ. ನಾವು ರೆಡಿ ಆಗ್ತಾಯಿದ್ರೆ ಚಾರ್ಲಿಗೆ ಪಾಪ ಏನೋ ಒಂಥರ ಸಂಕಟ. ನನ್ನನ್ನು ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಇವರು ಅಂತ ಪಾಪ ಅವನು ತುಂಬ ಬೊಗಳ್ತಾ ಇದ್ದ. ಅವನ್ನ ಸಮಾಧಾನ ಮಾಡೋದಕ್ಕೆ ನಾನು ಹೋದೆ. ಹೇಗೋ ಅವನ್ನ ಅಲ್ಲೇ ಸಮಾಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡ್ಕೊಂಡು ಮನೆಯಲ್ಲೇ ಬಿಟ್ಟು ಹೊರಟ್ವಿ. ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆನ್ ದ ವೇ ಹಾಗೆ ನಮ್ಮತ್ತೆ ಮಕ್ಕಳನ್ನ ಕರ್ಕೊಂಡು ನಮ್ಮ ಅಜ್ಜಿ ತಾತ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಕಾರಲ್ಲಿ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಹಾಗೆ ಕಾರಲ್ಲಿ ಹೋಗ್ತಾ ತುಂಬಾ ಎಂಜಾಯ್ ಮಾಡಿದ್ವಿ. ಮ್ಯೂಸಿಕ್ ಕೇಳ್ತಾ ಹರಟೆ ಹೊಡಿತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾನು ಫೈನಲ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತಲೇ ನಿಮಗೆ ಹೇಳಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗನೆ ಮನೆ ಬಿಟ್ವಿ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಅಕ್ಕಪಕ್ಕನೇ 2 ಕಲ್ಯಾಣ ಮಂಟಪ ಇತ್ತು. ಸೊ ಕನ್ಫ್ಯೂಸ್ ಆಯಿತು ಯಾವ ಕಲ್ಯಾಣ ಮಂಟಪ ಅಂತ. ಸೊ ಹಾಗೆ ಹೊರಗೆ ನಮ್ಮ ಅಜ್ಜಿ ನಿಂತಿದ್ರು. ಸೊ ಅವ್ರನ್ನ ನೋಡಿ ಫಿಕ್ಸ್ ಆಯಿತು ಇದೇ ಕಲ್ಯಾಣ ಮಂಟಪ ಅಂತ ಹೇಳಿ ರಿಲೇಟಿವ್ಸ್ನ ಮಾತಾಡಿಸ್ಕೊಂಡು ಹಾಗೆ ತಿಂಡಿ ತಿಂದು ಕೂತಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣನ ಮಗಳು ಸಖತ್ತಾಗಿ ಪೋಸ್ ಕೊಡ್ತಾಯಿದ್ಲು. ನಮ್ಮ ಅಣ್ಣ ಅದನ್ನು ಫೋನಲ್ಲಿ ನೀನು ಪೋಸ್ ಕೊಡು, ನಾನು ಫೋಟೋ ನೆನ್ನೆ ತೋರಿಸ್ತಿದ್ದಲ್ಲ. ಮದುವೆ ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ನಾನ್ ವೆಜ್ ಮಾಡೋದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾಯಿದ್ರು. ಆ್ಯಕ್ಚುಲಿ ನಮ್ಮನೆ ಗೃಹ ಪ್ರವೇಶ ಆಗಿದ್ದ ಕಾರಣ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಇಟ್ಕೊಂಡಿದ್ರಿಂದ 48 ಡೇಸ್ ನಾವೇನೂ ತಿನ್ನೋ ಹಾಗಿರಲಿಲ್ಲ ನಾನ್ ವೆಜ್. 48 ಡೇಸ್ ಯಾವಾಗ ಆಗುತ್ತೋ ಅಂತ ನಾನಂತೂ ತುಂಬ ಕಾಯ್ತಾಯಿದ್ದೆ. ಯಾಕಂದರೆ ನನಗೆ ವೆಜ್ ಊಟ ತಿಂದು ನನಗಂತೂ ತುಂಬ ಬೋರ್ ಆಗೋಗ್ಬಿಟ್ಟಿತ್ತು. ಯಾವಾಗ ಬಿರಿಯಾನಿ ಮಾಡ್ಕೊಂಡು ತಿಂತೀವೋ, ಯಾವಾಗ ನಾನ್ ವೆಜ್ ಯೂಸ್ ಮಾಡ್ತೀವೋ ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತಾಯಿತ್ತು. ಫೈನಲಿ ಆ ಡೇ ಬಂತು. ನಿನ್ನೆ 48 ಡೇಸ್ ಕಂಪ್ಲೀಟ್ ಆಯಿತು. ಸೊ ಅಮ್ಮಂಗೆ ಅವತ್ತೇ ಹೇಳಿ, ಅಮ್ಮ ನನಗೆ ಚಿಕನ್ ಬೇಕೇ ಬೇಕು ಅಂತ ಹೇಳಿ ಅಮ್ಮಂಗೆ ಹೇಳಿದ ತಕ್ಷಣ ಅವರು ಆಯಿತು ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಮ್ಮ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಅಂತೂ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಬಿರಿಯಾನಿ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಿಮಗೂ ನಮ್ಮಮ್ಮ ಮಾಡೋ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಆದಷ್ಟು ಬೇಗ ಬಿರಿಯಾನಿ ರೆಸಿಪಿನ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಹಾಗೆ ಬಿರಿಯಾನಿ ಅಂತ ಅಲ್ಲ, ನಮ್ಮಮ್ಮ ಮಾಡೋ ಪ್ರತಿಯೊಂದು ರೆಸಿಪಿ ಕೂಡ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸುಮ್ಮನೆ ಹೇಳ್ತಾರಾ ಅಮ್ಮ ಮಾಡೋ ಕೈ ರುಚಿ ಅಂತ. ಹೊರಗಡೆ ಹೋಗಿ ನಾವೇನೇ ತಿನ್ಬೋದು, ಆದರೂ ಮನೆಯಲ್ಲಿ ತಿನ್ನೋವಂಥ ಸ್ಯಾಟಿಸ್ಫ್ಯಾಕ್ಷನ್, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಗೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ. ನೋಡೋದಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ನನ್ನ ಡೇ ಆಗಿತ್ತು. ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.